ನಮಸ್ಕಾರ ರೀ. ನಮಸ್ಕಾರ ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಸಿದ್ದಣ್ಣ ಪೂಜಾರಿ. ಇಲ್ಲಿ ಮಾಶಾಳ್ ಚೌಡೇಶ್ವರಿ ಜಾತ್ರೆ ಒಂದಿಷ್ಟು ಇತಿಹಾಸ ಬೇಕಿತ್ರಿ ನಮ್ಗ. ಎಷ್ಟು ವರ್ಷದಿಂದ ಶುರು ಆಗೈತ್ರಿ? ಒಂದು ಎಷ್ಟು ವರ್ಷದಿಂದ ಅಂದ್ರೆ ಇದರಲ್ಲಿ ಒಂದು ವಿಷಯ. ಯಾವಾಗ ಈ ಚೌಡೇಶ್ವರಿ ಮಹಾಜಾತ್ರೆ ಕಡಿ ಜಾತ್ರೆ ದಿವಸ ಮಂಗಳಾರತಿ ಆಗ್ತದೆ. ಆ ಮಂಗಳಾರತಿ ಒಳಗ 12ನೇ ಶತಮಾನದೊಳಗೆ ನಡೆದು ಹೋದಂಥ ಪುರಾತನ ಶರಣರ ಹೆಸರ ಯಾರ್ಯಾರು ಬರ್ತಾರೆ ಅದರೊಳಗೆ ಪುರಾತನ ಹೆಸರು 63 ಜನ ಪುರಾತನ ಹೆಸರು ಬರ್ತಾವ. ಅವ್ರ ಹೆಸರು ಇಲ್ಲಿ ಇದ್ರೊಳಗೆ ಕೊಂಡಾಡ್ಯಾರ. ಯಾರ್ಯಾರ ಹೆಸರಪ್ಪ ಅಂದ್ರೆ ದ್ವಾರಕಕ್ಕಯ್ಯ, ಮೋಳಿಗೆ ಮಾರಯ್ಯ, ನುಲಿಯ ಚಂದಯ್ಯ, ಬ್ರಹ್ಮ ಗುಂಡಯ್ಯ, ಇಂಡಿ ಶಾಂತಯ್ಯ, ಪಂಡಿತ ರಾಮಯ್ಯ, ಈ ಪ್ರಕಾರ 63 ಜನ ಪುರಾತನರ ಹೆಸರು ಈ ಮಂಗಳಾರತಿ ಒಳಗೆ ಆದಂದ್ರ ನನ್ನ ಕಲ್ಪನೆ ಪ್ರಕಾರ 12ನೇ ಶತಮಾನದಿಂದ ನಡೆದುಕೊಂಡು ಬಂದಿರಬೇಕು. ಅದು ನನ್ನ ಕಲ್ಪನೆ. ಇದಕ್ಕೇನು ದಾಖಲೆಗಳಿಲ್ಲ? ಯಾವುದೇ ದಾಖಲೆಗಳು ಇಲ್ಲಿಲ್ಲ. ಇಲ್ಲಿವರೆಗೆ ಯಾವುದೇ ದಾಖಲೆ ತಯಾರು ಮಾಡ್ಬೇಕಂತ ಪ್ರಯತ್ನ ಯಾರು ಮಾಡಿಲ್ಲ. ಯಾವುದು ಹಳೆ ಚರಿತ್ರೆಯೊಳಗೆ ಎಲ್ಲಿ ಬರೆದಿಟ್ಟಿದ್ನು ಯಾರಿಗೂ ಗೊತ್ತಿಲ್ಲ. ಇನ್ನೇನು ಮಾಶಾಳ ಚೌಡೇಶ್ವರಿ ದೇಶಕ್ಕೆ ದೊಡ್ಡಕ್ಕಿ ಅಂತ ಒಂದು ಹೆಸರು ಎಲ್ಲರ ಮುಖದಿಂದ ಬರ್ತದೆ. ಅದಕ್ಕೆ ದೇಶಕ್ಕೆ ದೊಡ್ಡಕ್ಕಿ ಅಂತ ಯಾಕೆ ಅನಿಸ್ಕೊತಂದ್ರೆ ಇಲ್ಲಿ ಮಾಶಾಳಿಂದ 3 ಕಿಲೋಮೀಟರ್ ಬಿಟ್ಟು ಬೆಂಗೋಳಿ ಅಂತಕ್ಕಂಥ ಸ್ಥಾನ. ಆ ಬೆಂಗೋಳಿ ಮಾಶಾಳ ಚೌಡೇಶ್ವರಿ ಆದಿಕ್ಷೇತ್ರ ಅಂತ ಅನ್ಕೊಟ್ಟು ಬಂದಿದ್ದ ಜಾಗ. ಅಲ್ಲಿ ಒಂದೇ ಸ್ಥಾನದೊಳಗ 33 ಕೋಟಿ ದೇವತೆಗಳ ಹೆಸರು ಬರ್ತಾವ. ಅಲ್ಲಿ ಮೊದಲಲ್ಲಿ 3 ಚೌಡೇಶ್ವರಿ, ನೀಲಕಂಠ, ನಂದಿಕೇಶ್ವರ, ಮತ್ತು ಬನಶಂಕರಿ, ಮಹಾಮಲ್ಲೇಶ, ವೀರಭದ್ರ, ದಕ್ಷ ಬ್ರಹ್ಮ, ಚತುರ್ಮುಖ ಬ್ರಹ್ಮ, ಭೂತಾಳ ಸಿದ್ಧ, ಯಾತಾಳ ಸಿದ್ಧ ಮತ್ತು ಅದರಂತೆ 3 ಜನ ಗುರು ಶಿಷ್ಯರು, ಗುರಪ್ಪಯ್ಯ, ಜಕ್ಕಪ್ಪಯ್ಯ, ಏಗಪ್ಪಯ್ಯ ಅಂತ ಇವ್ರು 3 ಜನದ ಗುರು ಶಿಷ್ಯರು. ಇವ್ರದ್ದು ಜೀವಂತ ಸಮಾಧಿ. ಮೊದಲನೇ ಗುರುಸ್ಥಾನಗಳಿಂದ ಗುರಪ್ಪಯ್ಯನವರು ಬೆಂಗೋಳಿ ಬನದಲ್ಲಿ ಜೀವಂತ ಸಮಾಧಿ ತಗೊಂಡ್ರು. ಆ ನಂತರ ಎರಡನೇದಾಗಿ ಮಾಶಾಳದೊಳಗೆ ಯೋಗಿರಾಜ ಮಠ ಅಂದ್ರೆ ಇಲ್ಲಿ ಕುಲಕರ್ಣಿಯವ್ರ ಮನೆಯೊಳಗೆ ಯೋಗಿರಾಜ ಮಠ ಅಂತೇಳದ. ಆ ಮಠದೊಳಗೆ ಯೋಗಪ್ಪಯ್ಯ ಅಂತೇಳಿ ಆ ಮಠದೊಳಗ ಅವರಲ್ಲಿ ಜೀವನ ಸಮಾಧಿ ತಗೊಂಡ್ರು. ಮಾಶಾಳದೊಳಗ ಮುರಳಿ ಮಹಾರಾಜರ ಮನೆಯೊಳಗೆ ಅವ್ರ ಜೀವನ ಸಮಾಧಿ ತಗೊಂಡ್ರು. ಅಲ್ಲಿ ಅವ್ರ ಗುರು ಸಂಪ್ರದಾಯ ಪ್ರಕಾರ ಇಲ್ಲಿವರೆಗೂ ಅವ್ರು ನಡ್ಸ್ಕೊಂಡು ಹೊಂಟಾರೆ. ಇನ್ನು 3ನೇ ಅವರು ಜಕ್ಕಪ್ಪಯ್ಯ ಅನ್ನೋರು ಎರಗಾಲದೊಳಗೆ ಜೀವನ ಸಮಾಧಿ ತಗೊಂಡ್ರು. ಎರಗಾಲ ಅಲ್ಲಿ ಎರಗಾಲದಿಂದ ಸಿಂದಗಿ ಬ್ರಾಹ್ಮಣರು ಎಲ್ಲರೂ ಕೂಡಿ ಭೀಮಾಶಂಕರ ಮಠದೊಳಗ ಅಲ್ಲಿ ಅವ್ರು ತಂದು ಇಲ್ಲಿ ಸಿಂದಗಿ ಸ್ಥಾಪನೆ ಮಾಡ್ಕೊಂಡು ಭೀಮಾಶಂಕರ ಮಠದೊಳಗ ಸಿಂದಗಿ ಬಿಂದಿಗೆ ಜಾತ್ರೆ ನಡೆಸ್ಕೊಂಡು ಇಲ್ಲಿವರೆಗೆ ನಡ್ಕೊಂಡು ಸಾಕ್ಷಿ ಅದ. ಸಿಂದಗಿ ಬಿಂದಿಗೆ ಸಿಂದಗಿ ಬಿಂದಿಗೆ ಜಾತ್ರೆ ನಡೆಸ್ಕೊಂಡು ಹೋಗ್ತಾರ ಅವ್ರು. ಇಲ್ಲಿವರೆಗೆ ಅದು ನೋಡ್ಕೊಂಡದ. ನಿಮ್ಗೆ ನೋಡ್ಲಿಕ್ಕೆ ಈಗ ಸದ್ಯ ಸಾಕ್ಷಿನೂ ಆದ. ಇನ್ನೊಂದೇನು, ಇಂಡಿ ಶಾಂತಯ್ಯ, ಪಂಡಿತ ರಾಮಯ್ಯ, ಗುಂಡ ಬ್ರಹ್ಮಯ್ಯ, ದ್ವಾರಕಕ್ಕಯ್ಯ, ಮೌಳಿಗೆ ಮಾರಯ್ಯ, ನುಲಿಯ ಚಂದಯ್ಯ, ಈ ಪ್ರಕಾರದ್ದು ಇವ್ರ ಹೆಸರುಗಳು ಇದ್ರಾಗ ಯಾಕೆ ಬರ್ತಾವ ಅಂದ್ರೆ ಇಂಡಿ ಶಾಂತೇಶ್ವರ ಮಠಕ್ಕೆ ಮತ್ತು ಮಾಶಾಳ ಚೌಡೇಶ್ವರಿ ದೇವಸ್ಥಾನಕ್ಕೆ ಒಂದು ಅನನ್ಯ ಸಂಬಂಧ ಇತ್ತು ಅಂತ ನಂದು ಕಲ್ಪನೆ. ಯಾಕಂದ್ರೆ ಈ ಚೌಡೇಶ್ವರಿ ದೇವಸ್ಥಾನದೊಳಗೆ ಪೂಜಾರಿಗಳಿಗೆ ದೇವರ ಆಭರಣಗಳು ಉಡುಗೆ ತೊಡುಗೆ ತೊಡಿಸುವಾಗ ಆ ದೇವರು ತೊಡಿಸುವಾಗ ಇಂಡಿ ಶಾಂತೇಶ್ವರ ಮಠಾಧೀಶರು ಉಪದೇಶ ಕೊಟ್ಟು ಲಿಂಗ ಕೊಟ್ಟಂತ ಲಿಂಗ ವಸ್ತ್ರ ಅದು ಪೂಜಾರಿಗಳ ಕೈಗೆ ಮೊದಲು ವಸ್ತ್ರ ಧಾರಣೆ ಮಾಡಿ ಆನಂತರ ದೇವಿ ವಸ್ತ್ರ ಒಡವೆಗಳನ್ನ ಪೂಜಾರಿಗಳ ಮೈಗೆ ಹಚ್ತಾರೆ. ಅಲ್ಲಿವರೆಗೆ ಹಚ್ಚಲ್ಲ. ಅದಕ್ಕೆ ಇಂಡಿ ಶಾಂತೇಶ್ವರ ಮಠಾಧೀಶರ ಹೆಸರ ಈ ಮಂಗಳಾರತಿ ಒಳಗೆ ಮೊಟ್ಟ ಮೊದಲಿಗೆ ಆದ. ಇನ್ನೊಂದು, ಒಂದೇ ಸ್ಥಾನದೊಳಗೆ ಬೆಂಗೋಳಿ ಬನದೊಳಗೆ ಇಷ್ಟೊಂದು ದೇವಸ್ಥಾನಗಳು ಇರ್ಲಿಕ್ಕೆ ಏನು ಕಾರಣ? ಯಾವಾಗ ದೇವದಾನವರ ಯುದ್ಧದೊಳಗೆ ದೇವಿ ಜಯ ಗಳಿಸಿ ಆ ಬೆಂಗೋಳಿ ಬನದಲ್ಲಿ ಮಹಾಯಜ್ಞ ಮಾಡಿದಳು ದೇವಿ. ಆ ಮಹಾಯಜ್ಞ ಮಾಡಿದ ಸ್ಥಾನ ಬೆಂಗೋಳಿ ಬನ. 4 ಎಕರೆ 30 ಗುಂಟೆ ಜಮೀನ. ಆ ಜಮೀನಲ್ಲಿ ಇಷ್ಟೊಂದೆಲ್ಲ ದೇವಸ್ಥಾನಗಳು ಒಂದೇ ಸ್ಥಾನದೊಳಗೆ ಅವು ಯಾಕೆ ಅವಪ್ಪ ಅಂದ್ರೆ ದೇವಿ ಜಯ ಗಳಿಸಿ ಮಹಾಯಜ್ಞದೊಳಗೆ ಎಲ್ಲಾ ದೇವತನ್ನ ಆಹ್ವಾನ ಮಾಡಿಕೊಂಡು ಆ ಸ್ಥಾನದೊಳಗೆ ಮಹಾಯಜ್ಞ ಮಾಡಿದಳು. ಅದಕ್ಕಾಗಿನೇ ಎಷ್ಟೊಂದು ದೇವಸ್ಥಾನಗಳಲ್ಲಿ ಒಂದೇ ಜಾಗನಾಗ ಇರ್ಲಿಕ್ಕೆ ಕಾರಣ ಅಂತೇಳಿ ನಂದೊಂದು ಕಲ್ಪನೆ. ಆಮೇಲ್ರಿ ಇಲ್ಲಿ 9 ದಿನ ನಡಿತೈತ್ರಿ ಜಾತ್ರೆ. 9 ದೇವಿ ಅವತಾರ ಹೆಂಗ್ರಿ? ಅದು ಒಬ್ಬಾಕೆ ದೇವಿ ಹೆಂಗ್ರಿ ಅದು? ಯಾವಾಗ ರಾಕ್ಷಸರು ದೇವಿ ಉಪಟಳ ಮಾಡಿದ್ರು, ದೇವಿ ಉಪಟಳ ಮಾಡಿದವಾಗ ದೇವತೆರಿಗೆಲ್ಲ ಉಪಟಳ ಮಾಡಿದ್ರು. ಉಪಟಳ ಮಾಡಿದಾಗ ದೇವತರೆಲ್ಲರೂ ಆ ರಾಕ್ಷಸರು ಉಪಟಳ ತಾಳಲಾರ್ದೇನೆ ಪಾತಾಳ ಲೋಕದೊಳಗೆ ಅಡಿಗೆ ಕೂತರು ದೇವತೆರು.
ಅಡಿಗೆ ಕೂತಾಗ ಕೆಲವೊಂದು ದಿವಸ ಗತಿಸಿ ಹೋದ ನಂತರ ಹ್ಮ್ ಎಲ್ಲಾ ದೇವತೆಗಳು ಕೂಡ ವಿಚಾರ ಮಾಡಿದ್ರು. ಹ್ಮ್ ನಾವು ಇಷ್ಟೊಂದು ದಿವಸ ಇಲ್ಲೇ ಕೂತೇವೆ ಅಂದ್ರೆ ನಮ್ಮದು ದೇವಲೋಕ ಸಹಿತ ಅವ್ರು ವಶಪಡಿಸ್ಕೋತಾರೆ. ಹ್ಮ್ ಇನ್ನಿದಕ್ಕೊಂದು ಏನಾದರೂ ನಾವು ಅದಕ್ಕೆ ಉಪಾಯ ಮಾಡೇಬೇಕು. ಹ್ಮ್ ಅದಕ್ಕೆ ನಾವೆಲ್ಲರೂ ಕೂಡ ಏನಾರು ಇದಕ್ಕೆ ವಿಚಾರ ಮಾಡೋಣ ಅಂತ ತಿಳ್ಕೊಂಡು ಎಲ್ಲಾ ದೇವತೆಗಳು ಕೂಡ ವಿಚಾರ ಮಾಡಿದಾಗ ಹ್ಮ್ ಅವ್ರಂದ್ರು ನೋಡಿ ನಮ್ದು ಎಲ್ಲರದ ಪಾಲನಕರ್ತ ವಿಷ್ಣುವನ. ಹ್ಮ್ ಈ ಎಲ್ಲಾ ದೇವತರು ಕೂಡಿ 33 ದೇವತೆಗಳೆಲ್ಲ ಕೂಡಿ ವಿಷ್ಣುವಿಗೆ ಮೊರೆ ಹೋಗ್ರು. ಹ್ಮ್ ಮೊರೆ ಹೋಗೋ ದೇವಾದಿ ದೇವ ಮತ್ತೆ ನೀ ಪಾಲನಕರ್ತನ ಇದ್ಯಾ, ನಮ್ಮೆಲ್ಲ ಪಾಲನೆ ಮಾಡೋ ಕರ್ತವ್ಯ ನಿಂದು. ಹ್ಮ್ ನಮಗೆ ಏನಾದ್ರು ಮಾಡಿ ಇದಕ್ಕೊಂದು ಉಪಾಯ ನಡೆಸಿಕೊಡು. ಹ್ಮ್ ನಮಗೆ ರಾಕ್ಷಸರ ಕೈಯಿಂದ ನಮ್ಗೆ ಉಳಿಸು. ಹ್ಮ್ ಅದಕ್ಕೆ ನಮ್ಮ ದೇವಲೋಕ ರಕ್ಷಣೆ ಮಾಡು ಅಂದಾಗ ಆ ವಿಷ್ಣು ಅಂದ, ಇದು ನನ್ನ ಒಬ್ಬನ ಕಡೆಯಿಂದ ಆಗ್ಲಾರಂತ ಕೆಲಸ. ಹ್ಮ್ ನಿಮ್ದು ಎಲ್ಲರದು ಅದಕ್ಕೆ ನನಗ ಶಕ್ತಿ ಇತ್ತು ಅಂದ್ರೆ ಹ್ಮ್ ನೀವೆಲ್ಲರೂ ಅದಕ್ಕೆ ಸಾಥ್ ಕೊಟ್ರಿ ಅಂದ್ರೆ ಹ್ಮ್ ನಾ ಅದಕ್ಕೆ ಏನಾದ್ರು ಪ್ರಯತ್ನ ಮಾಡ್ತೀನಿ. ಹ್ಮ್ ಇರಂದ್ರು ತಥಾಸ್ತು, ನಾವು ಎಲ್ಲರೂ ಕೂಡ ಅದಕ್ಕೆ ಏನಾದ್ರು ಪ್ರಯತ್ನ ಮಾಡಿ ನೀವ್ ಏನ್ ಹೇಳ್ತೀರ ಅದು ನಾವು ಮಾಡ್ಲಿಕ್ಕೆ ಸಿದ್ಧ ಇದ್ದೆವು ಹ್ಮ್ ಅಂದಾಗ ಅವ್ರಂದ್ರು ಇರ್ಲಿ, ನಾ ವಿಷ್ಣು ಹೋಗಿ ಭೂಮಂಡಲಕ್ಕೆ ಹೋಗಿ ಮೋಹಿನಿ ರೂಪ ತಾಳಿ ನಾ ಹೋಗ್ತೀನಿ. ಹ್ಮ್ ಆ ಟೈಮ್ದೊಳಗೆ ನೀವು ಎಲ್ಲರೂ ನಿಮ್ಮಲ್ಲಿದ್ದಂಥ ಶಸ್ತ್ರಾಸ್ತ್ರಗಳು ನನಗೆ ದಾರಿ ಎರಿಬೇಕು, ಹ್ಮ್ ನಿಮ್ಮಲ್ಲಿದ್ದಂಥ ಶಕ್ತಿ ನನಗೆ ದಾರಿ ಎರಿಬೇಕು, ಹ್ಮ್ ನಿಮ್ಮಲ್ಲಿಂತ ಭುಜಗಳೆಲ್ಲ ನನಗೆ ದಾರಿ ಎರಿಬೇಕು. ಹ್ಮ್ ಅವಾಗ ದೇವಿ ಅವತಾರ ತಾಳಿ ವಿಷ್ಣು ಸಹಸ್ರ ಭುಜಗಳು ಸಹಸ್ರ ಶಸ್ತ್ರಾದಿಗಳಿಂದ ಹ್ಮ್ ವೇಷಭೂಷಣ ಆಗಿ ದೇವಿ ಅವತಾರ ತೊಟ್ಟು ಕಾಳಿ ಅವತಾರದೊಳಗೆ ಭೂಮಂಡಲಕ್ಕೆ ಬಂದಳು ದೇವಿ. ಒಂದೊಂದು ಅವತಾರಗಳ್ರಿ ಅವು. ಹಾ, ಒಂದೊಂದು ಅವತಾರ. ಹ್ಮ್ ಹ್ಮ್ ಕಾಳಿ ಅವತಾರದೊಳಗೆ ನಮ್ಮಲ್ಲಿ ಚತುರ್ದಶಿ ಆಟ. ಹಾ ಆ ನಂತರ ದೇವದೇವತರು ಶಾಂತ ಎಲ್ಲ ಯುದ್ಧ ಮುಗಿದ ನಂತರ ಕುಂಭದ ಆಟ. ಹ್ಮ್ ದೇವದೇವತರ ದೇವಿಗೆ ಹೆಚ್ಚರೋ ನಿಲ್ಲೋ ಹ್ಮ್ ಕೆಳ ಕುಂಭದ 4 ಬಾಜು 5 ಭುಜಗಳ ದೀಪ ಹಚ್ಚಿ ದೇವತೆರೆಲ್ಲರದು ಸ್ಥಾನದೊಳಗೆ ದೀಪ ಹಚ್ಚಿದಂತ ಸಂಕೇತ. ಹ್ಮ್ ಹ್ಮ್ ಇನ್ನು 3 ದಿವಸ ಹುಷಿ ಆಟ. ಹ್ಮ್ ಅದಕ್ಕೆ ದೇವಿ ಇದೆಲ್ಲ ನೋಡಿ ಆನಂದದೊಳಗೆ 3 ದಿವಸ ಹುಷಿ ಆಟದೊಳಗೆ ನಿದ್ರೆ ಮಾಡಿರ್ತಾಳೆ. ಹ್ಮ್ 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 ಅದಕ್ಕೆ ಅದು ನಿದ್ರೆ ಸಂಕೇತ 3 ದಿವಸ. ಹ್ಮ್ ಒಂದು ಕವನ ಸಂಕಲನ ಮಾಡೀನಿ. ಹೌದ್ರಿ. ಹೌದು, ಹಾ ಹೋಗೋಣ ನಡೀರಿ ಮಾಶಾಳ ಆದಿಶಕ್ತಿಯ ಜಾತ್ರೆ ನೋಡೋದಕ್ಕ, ಹ್ಮ್ ಆದಿಶಕ್ತಿಯ ಜಾತ್ರೆ ನೋಡೋದಕ್ಕ, ದೇವಿಯ ದರ್ಶನ ಮಾಡೋದಕ್ಕ ಅಂತೇಳಿ ಒಂದು ಕವನ ಸಂಕಲನ ಮಾಡೀನಿ. ಅದು ಬಿಡುಗಡೆ ಆಗೈತೇನ್ರಿ? ಬಿಡುಗಡೆ ಆಗ್ಯದ್ರಿ. ಹಾ, ಹೆಸರೇನ್ರಿ ಅದ್ರದ್ದು? ಹಾ, ಸಿಗ್ತತ್ರಿ ಅದ್ ಅಂಗಡ್ಯಾಗ ಎಲ್ಲಾರ? ಈಗ ಅಂಗಡಿಯಾಗಿಲ್ರಿ, ಇಲ್ಲಿ ಯೂಟ್ಯೂಬ್ದಾಗ ಬರ್ತದ್ರಿ. ಹಾ ಹಾ, ನೀವ್ ಹಾಡಿರೇನ್ರಿ? ನಾನ್ ಸಾಹಿತ್ಯ ಬರೆದಿನ್ರಿ. ಅದು ಹಾ, ಸಾಹಿತ್ಯ ಹೇಳ್ರಲ್ಲ, ಅದು ಗೊತ್ತು. ಆ ಸಾಹಿತ್ಯ ನೆನಪಿದ್ರೆ ಹೇಳ್ರಲ್ಲ. ನೆನಪ ಅಷ್ಟೊಂದಿಲ್ಲ. ಹಾ ಹೋಗೋಣ ನಡ್ರಿ ಆದಿಶಕ್ತಿಯ ಜಾತ್ರೆ ನೋಡೋದಕ್ಕ, ಹ್ಮ್ ಮಾಶಾಳದ ಚೌಡೇಶ್ವರಿಯ ದರ್ಶನ ಮಾಡೋದಕ್ಕ ಅಂತ. ಹ್ಮ್ ಮತ್ತೆ ಬಾದಾಮಿ ಏಕಾದಶಿಗೆ ಜಾತ್ರೆ ಶುರು ಆಗೋದಕ್ಕ, ಹ್ಮ್ ನರಸಿಂಹ ಬಂದ ಹಿರಣ್ಯಕಶಿಪನ ಸಂಹಾರ ಮಾಡೋದಕ್ಕ, ಹ್ಮ್ ಚತುರ್ದಶಿ ದಿನ ದೇವಿ ಹೊಂಟಾಳ ರಾತ್ರಿ ಬಾರಕ, ಹ್ಮ್ ದೈತರ ಹೆಂಡ್ಲ ಬಂದು ನಿಂತಾರೆ ದೇವಿಗೆ ತಡಿಯೋದಕ್ಕ, ಹ್ಮ್ ಗೌಡ ಕುಲಗಣ್ಣವರು ಬಂದು ನಿಂತಾರೆ ದರ್ಶನ ಮಾಡಕ. ಈ ಪ್ರಕಾರ ಅದು ನಮ್ಮ 9 ದಿವಸ ಜಾತ್ರೆ ಹ್ಮ್ ಏನೇನು ಮಾಡ್ತಾರ ಅನ್ನೋದು ಅದ್ರೊಳಗೆ ಹೇಳ್ತಾರೆ. ಹ್ಮ್ ಆ ಪದ್ಯದೊಳಗೆ ಪರಿಪೂರ್ಣ ನಮ್ಮ 9 ದಿವಸ ಜಾತ್ರೆದು ಹ್ಮ್ ಅದ್ರೊಳಗೆ ಬರ್ತದೆ. ವರ್ಣನೆ ಐತ್ರಿ ಪೂರ್ತಿ ಅದು. ಪೂರ್ತಿ ಮೊದಲಿಂದು ಏಕಾದಶಿ ನರಸಿಂಹ ಅವತಾರ ಹಿಡ್ಕೊಂಡು ಹ್ಮ್ ಕೊನೆಗೆ ಕಡಿಜಾತ್ರಿ ತನಕ ಹ್ಮ್ ಹ್ಮ್ ಅದು ಅದ. ಹ್ಮ್ ಮತ್ತೆ ಇನ್ನೊಂದು ಕವನ ಸಂಕಲನ ಬಿಡುಗಡೆ ಆಗ್ಯದ, ಅದನ್ನೂ ಒಂದು ಹ್ಮ್ ಅದು ಇನ್ನೊಂದು ಯಾವುದು ಅದರಿ, ಅದ್ ಎಲ್ಲಿ ಯೂಟ್ಯೂಬ್? ಚೌಡಮ್ಮ ದೇವಿ ಬಾರಮ್ಮ, ಮಾಶಾಳದಮ್ಮ ಚೌಡಮ್ಮ ದೇವಿ ಬಾರಮ್ಮ ಅಂತ. ನಿಮ್ ಹೆಸರ್ಲೇನ ಸಿಗ್ತತ್ರಿ? ಯೂಟ್ಯೂಬ್ ನಾಗ ಸಿಗ್ತತ್ರಿ ಅದು? ಹಾ, ಸಿಗ್ತದ್ರಿ. ಹಾ 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 ಹಾ, ಅದು ಇಲ್ಲಿ ಅವರು ನಮ್ದು ಮಾಶಾದ ಅಪ್ಪ ಸಾಬಗೌಡ ಮನೆಯವ್ರ ಶಶಿ ಹ್ಮ್ ಜ್ಞಾನೇಶ್ವರಿ ಪಾಟೀಲ್ ಹ್ಮ್ ಅವರು ತಮ್ಮದೊಂದು ಯಾವುದೋ ಕೆಲವೊಂದು ಕವನಗಳ ಸಂಕಲನ ಮಾಡಿ ಅವರು ಒಂದು ಕ್ಯಾಸೆಟ್ ಬಿಡುಗಡೆ ಮಾಡಿದ್ರು. ಹಾ ಹಾ ಅದ್ರೊಳಗೆ ನನ್ನ ಸಾಹಿತ್ಯ ತಗೊಂಡು ನಮ್ಮದು ಮತ್ತು ಅವ್ರದ್ದು ಸಾಹಿತ್ಯ ಕೂಡಿ ಹ್ಮ್ ಬಿಡುಗಡೆ ಮಾಡಿಸಿದ್ರು ಅವರು. ಹ್ಮ್ ಅದು ಬಿಡುಗಡೆ ಮಾಡಿಸಿದ್ರು ಅವರು. ಇದು 9 ದಿನದ್ದು ಒಂದೊಂದ್ ದಿನದ್ದು ವಿಶೇಷ. ಹಾ, ಒಂದೊಂದು ದಿವಸದ ಒಂದೊಂದು ರಾಕ್ಷಸರನ್ನ ಸಂಹಾರ ಮಾಡಿ, ಹಾ 9 ದಿವಸ 9 ರಾಕ್ಷಸರನ್ನ ಸಂಹಾರ ಮಾಡಿ, ಕೊನೆಯ ದಿವಸ ರಕ್ತ ಬೀಜಾಸುರನ ಸಂಹಾರ ಮಾಡಿ ಹ್ಮ್ ದೇವಿ ಗಳಿಸಿ ಹ್ಮ್ ಅದಕ್ಕೆ ಈ ಮಾಶಾಳ ಕ್ಷೇತ್ರದೊಳಗೆ ನೆಲೆಸಾಳ ಅಂತ ಹೇಳ್ತದೆ. ಹ್ಮ್ ಒಂದ್ ನಿಮಿಷ. ಈಗ 9 ದಿನದ್ದು 9 ದೇವಿ ಅವತಾರ. ಹಾ, ಹಾ, ಇದು ನಿಮ್ಮ ಮನೆಯ ಸಂಪ್ರದಾಯ ಹೆಂಗ್ರಿ? ದೇವಿನ ಹೊತ್ಕೊಂಡ್ ಕುಣಿತಾರಲ್ಲ ಅಲ್ಲಿ. ಹೌದು ಹೌದು. ಹಾ, ಇದು ನಿಮ್ ಮನೆ ಸಂಪ್ರದಾಯ ಅನ್ರಿ? ಹಾ ರೀ. ಹಾ, ಎಷ್ಟು ವರ್ಷದಿಂದ ಬರತ್ತೆ? ಈಗ ನನಗ ಕೇಳೋದ್ರೊಳಗಡೆ ಹಾ ನನಗ ಕಲ್ಪನೆ ಇದ್ದಿದ್ದು, ಹಾ ನಮ್ಮ ಮುತ್ತಜ್ಜ ಮುತ್ತಜ್ಜ. ತಾತಜ್ಜನ ಹಿಡ್ಕೊಂಡು ಹಾ, ನಮ್ಮ ಮುತ್ತವರು ತಾತ, ತಾತ 4ನೇ ತಲೆಮಾರಂಗಾರ. ಈಗ ನನಗ್ ಗೊತ್ತಿದ್ದು 5ನೇ ತಲೆಮಾರಿ. 5ನೇ ತಲೆಮಾರು. ಹಾ. ಹಾ ಹಾ 5ನೇ ತಲೆಮಾರಿಂದ ನನಗ್ ಗೊತ್ತಿದ್ದು. ಇದಕ್ಕಿಂತ ಮುಂಚಿತ ನಮ್ಮ ತಂದೆಯವ್ರಿಗೆ ಗೊತ್ತಿತ್ತು. 9 ದಿನಾನು ಹೊತ್ಕೊಂಡ್ ಹಂಗ್ ಕುಣಿತಾರ್ರಿ? ಆ 9 ದಿವಸನು ಕುಡಿತಾರೆ. ಹಾ 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 ಯಾಕಂದ್ರ ನಮ್ಮ ತಂದೆಯವ್ರು ಹೇಳ್ತಿದ್ರು, ಮಾಶಾಳ ಜಾತ್ರೆಗೆ ಹೋಗೋಣ ನಡಿ, ಹಾ
ದೇವಿಯ ದರ್ಶನ ಮಾಡೋಣ ನಡಿ, ಕುಂಬಾರ ಓಣಿಯಲ್ಲಿ ದೇವಿಯ ಗುಡಿ ದಂಡವತ್ತ ಹಾಕುತ್ತ ಹೋಗೋಣ ನಡಿ, ಬೇಕಾದ ವರಗಳು ಬೇಡೋಣ ನಡಿ ಅಂತ ಅನ್ಕೊಂಡು ನಮ್ಮ ತಂದೆಯವ್ರು ಹೇಳ್ತಿದ್ರು ನನಗೆ ಈ ಮಾತು. ತಂದೆಯವ್ರು ಹೊರ್ತಿದ್ರು. ತಂದೆಯವ್ರ ನಂತರ ನಮ್ಮ ಅಣ್ಣವರು ನಾವು ಅಣ್ಣವರು ನೀವು. ಅದಕ್ಕಿಂತ ಮೊದಲು ನಮ್ಮ ತಂದೆಯವ್ರ ತಂದೆ ಗಾಮಣ್ಣ ಕುಂಬಾರ, ಮತ್ತೆ ಅಚ್ಚಿಗಡಿ ಮನೆಯೊಳಗೆ ಮಲ್ಕಪ್ಪ ಪೂಜಾರಿ. ಒಟ್ಟದು ನಿಮ್ಮ ವಂಶಕ್ಕರಿ. ನಾವು ಕುಂಬಾರ ವಂಶದವರೊಳಗೆ ಈ 2 ಮನೆಗಳಿಗೆ ಪೂಜಾರಿಕಿ. ಇಲ್ಲಿ ಇಡೀ ಕುಂಬಾರ ಜನ ಇದ್ರು ಇಡೀ ಕುಂಬಾರ ಜನಕ್ಕೆಲ್ಲಾನು ಅದು ಅಧಿಕಾರ ಇಲ್ಲ. ಅಧಿಕಾರ ಇದ್ದಿದ್ದು 2 ಮನೆ ತನಕ. ಒಂದ್ ಅಚ್ಚಿಗಡಿ ಮಲ್ಕಪ್ಪ ಪೂಜಾರಿ ಮನೆಯೊಳಗ, ಒಂದ್ ಈಚೆಗಡೆ ನರಸಿಂಹ ಪೂಜಾರಿ ಮನೆಯೊಳಗ ನಮ್ ತಂದೆಯವರು. ಅವ್ರ ತಂದೆಯವರು ಅಪ್ಪ ಗಾಮಣ್ಣ ಪೂಜಾರಿ, ಅವ್ರ ಮಲ್ಕಪ್ಪ ಪೂಜಾರಿ ಅಪ್ಪ ಜಾಮಣ್ಣ ಪೂಜಾರಿ. ಈ ಪ್ರಕಾರ 2 ನಾನು ನೋಡ್ತಾಗ ಇಷ್ಟು 4 ತಲೆ 5 ತಲೆಮಾರಿಂದ ಬಂದ್ಕೊಂಡ್ ಬಂದಿದ್ದು ನನಗ್ ಗೊತ್ತು. ಇದಕ್ಕಿಂತ ಮುಂಚಿತ ನಮ್ಮ ತಂದೆಯವ್ರಿಗೆ ಗೊತ್ತಿತ್ತು. ಅಷ್ಟೊಂದು ನಾವು ಇದಕ್ಕೆ ಬಿಡುಗಡೆ ಮಾಡ್ಬೇಕು, ನಾವು ಬೆಳಕಿಗೆ ತರಬೇಕು, ಏನಾರ ಮಾಡ್ಬೇಕನ್ನೋ ಉದ್ದೇಶ ನಮ್ಮ ಕಡೆ ಯಾರ ಕಡೆ ಇರ್ಲಿಲ್ಲ. ಈಗ ಕೆಲವೊಂದು ಸಾಹಿತ್ಯ ಬರೆಯೋದು ನನಗೊಂದ್ ಸ್ವಲ್ಪ ಹವ್ಯಾಸ ಹುಟ್ಟಿ ಆ ಸಾಹಿತ್ಯದೊಳಗ ದೇವಿ ವರ್ಣನೆ ಮಾಡೋದು, ನಮ್ ಸ್ವಂತ ನಮ್ಮದೇ ಆದ ಒಂದು ಸಾಹಿತ್ಯ ರಚನೆ ಮಾಡೋದು, ಅದಕ್ಕೆ PhD ಮಾಡಿ ಹಿಂಗೆ ಇರಬೇಕು, ಇದು ಹಿಂಗ ಆಗಿರ್ಬೇಕು ಅಂತ ಒಂದು ಕಾಲ್ಪನಿಕ ಮಾಡಿ ಒಂದು ಕವನಗಳು ಬರೆದೀನಿ. PhD ಮಾಡಿರೇನ್? PhD ಮಾಡಿರಿ? ಇಲ್ಲ, ಏನು ಮಾಡಿಲ್ಲ. ನನ್ನದೇ ಆದ ಒಂದು PhD. ನಿಮ್ಮದೇ ಆದ PhD. ಯಾವುದೇ ಡಿಗ್ರಿ ಪಡ್ಕೊಂಡು PhD ಇಲ್ಲ, ಅನುಭವದಿಂದ ಬಂದಿದ್ದು PhD ಇರೋದು. ಇಲ್ಲಿ ಸ್ಥಾನದೊಳಗೆ ಹಿಂಗದ, ಇದು ಹಿಂಗಾಗ್ಬೇಕು, ಇದು ಹಿಂಗೆ ಆಗಿರ್ಬೇಕು, ಒಂದು ಕಾಲ್ಪನಿಕ PhD ಇರೋದು. ಅದು ನೋಡ್ಲಿ ಸತ್ಯ ಸಾಕ್ಷಿ ನೋಡ್ಲಿಕ್ಕೆ ಅದು ಬರೋಬ್ಬರಿ ಹೊಂದಾಣಿಕೆ ಆಗ್ತದೆ. ಅದು ಸಾಹಿತ್ಯ ನಿಮ್ ಹತ್ರ ಇಲ್ಲ ಈಗ? ಯಾವ್ದ್ರಿ? ನೀವು ಬರ್ದಿದ್ದ ಸಾಹಿತ್ಯ ಆದ್ರಿ? ಐತ್ರಿ. ಈಗ ಅಲ್ಲಿ ಬೆಂಗೋಳಿಗೆ ಅದು ಉಳ್ದದ. ಅದು ಸ್ಥಳೀಯ ಇತಿಹಾಸ ಏನು, ಅದೇ ಇತಿಹಾಸ ಬೇಕಿತ್ರಿ ನನ್ಗ. ಈ ಸ್ಥಳೀಯ ಇತಿಹಾಸನೇ ಬೇಕಿತ್ತು. ಈಗ ಮಾಶಾಳ ಚೌಡೇಶ್ವರಿ, ಇಲ್ಲಿ ಮಾಶಾಳ ಹೆಸರ ಮೊದಲ ಮೂಲ ಮಹಾಶಿವಾಲಯ. ಮಹಾಶಿವಾಲಯ ಯಾಕೆ ಬಂತು? ಮಹಾಶಿವಾಲಯ ಇದ್ದದ್ದು ಮಾಶಾಳ ಆಗೈತಿ. ಇದು ಮಾಶಾಳ ಇಲ್ಲ, ಮಹಾಶಿವಾಲಯ. ಈಗ ಇಲ್ಲಿ ಮೊದಲಿನ ನೋಡ್ಕೊಂಡು ಶಿವಾಲಯಗಳು ಬಹಳ. ಈಗ ಒಂದು ದೇಗುಲ, ಅಲ್ಲೊಂದು ಶಿವಲಿಂಗ. ಇಲ್ಲಿ ಊರೊಳಗೆ ನಮ್ಮಲ್ಲಿ 13 ದೇಗುಲಗಳು, ಶಿವಾಲಯಗಳು 13. ಪ್ರತಿಯೊಂದು ಶಿವಾಲಯದೊಳಗೆ ಲಿಂಗ ಸ್ಥಾಪನೆ ಇದೆ. ಒಂದು ರಾಮಲಿಂಗ ದೇವಸ್ಥಾನ, ಒಂದು ಬ್ರಹ್ಮಲಿಂಗ ದೇವಸ್ಥಾನ. ಈ ಪ್ರಕಾರ ಎಲ್ಲಾ ದೇವಸ್ಥಾನಕ್ಕೂ ಒಂದೊಂದೊಂದೊಂದೊಂದೊಂದು ಹೆಸರ. 12 ಜ್ಯೋತಿರ್ಲಿಂಗಗಳ ಸಂಕೇತ ನಮ್ಮೂರ. 12 ಜ್ಯೋತಿರ್ಲಿಂಗಕ್ಕೆ ಹೋಗಕ್ಕಾಗ್ಲಿಲ್ಲ, ಇಲ್ಲಿ ದರ್ಶನ ಮಾಡಿದ್ರೆ ಆಯ್ತು. ಆ ಪ್ರಕಾರ ಇಲ್ಲಿ ನಮ್ಮಲ್ಲಿ 12 ದೇಗುಲಗಳು. ಈಗ ಸದ್ಯದಲ್ಲಿ ನಮ್ಮ ಮಹಾರಾಜರ ಕುಲಕರ್ಣಿ ಅವ್ರ ಮನೆಯೊಳಗ ಒಂದು ದೇಗುಲ ಅದ. ಇಲ್ಲಿ ನಮ್ಮ ಗೌಡ್ರ ತೋಟದಾಗ ಒಂದು ದೇಗುಲ ಅದ. ಇಲ್ಲಿ ಬಸವಣ್ಣಪ್ಪನ ಗುಡಿ ಬಳಿ ಒಂದು ದೇಗುಲ ಅದ. ಅದ್ರ ಅಚ್ಚಿಗಡೆ ಮತ್ತೊಂದಲ್ಲಿ ಸೋಮಲಿಂಗ ದೇವಸ್ಥಾನದ ನೆಲದಾಗ ಐಕ್ಯ ಅದ. ಇನ್ನೊಂದಲ್ಲಿ ಗಂಜನೂರು ಕೆರೆ ಆಗದ. ಇನ್ನೊಂದು ಬಜಾರದೊಳಗೆ ರಾಮಲಿಂಗ ದೇವಸ್ಥಾನ ಅಂತ ಹೇಳದ. ಈ ಪ್ರಕಾರ 12 ಜ್ಯೋತಿರ್ಲಿಂಗಗಳ ಸಂಕೇತ. ಯಾಕಂದ್ರೆ ನಾವು ಅಲ್ಲಿಗೆ ಹೋಗೋದು ಆಗಂಗಿಲ್ಲ, ಅದಕ್ಕೆ ನಾವು ಇಲ್ಲೇ ದರ್ಶನ ಮಾಡೋದನ್ನು ಆಗಬಹುದು ಅನ್ನೋಂತ ಮಹಾಶಿವಾಲಯ ಅಂತಕ್ಕಂಥ ಹೆಸರ ಆ ಶಿವನಿಂದ ಇಲ್ಲಿ ಉದ್ಭವ ಆಗಿದ್ದು. ಅದ್ ನಂತರ ಆಡು ಭಾಷೆಯಲ್ಲಿ ಜನರ ಬಾಯಿಗೆ ಬಂದ್ ಮಾಶಾಳ. ಚಾಳುಕ್ಯರ ಸಾಮ್ರಾಜ್ಯದೊಳಗ ಈ 12 ಜ್ಯೋತಿರ್ಲಿಂಗಗಳ ಸಂಕೇತ ಇಲ್ಲಿ ಸ್ಥಾಪನೆ ಆಗಿದ್ದು. ಇವೆಲ್ಲ ದೇಗುಲಗಳು ಆವಾಗ ಸ್ಥಾಪನೆ ಆಗಿದ್ದು ಅಂತ ನಂದೊಂದು ವಿಚಾರ. ಅಂದ್ರೆ ಸುಮಾರು 12ನೇ ಶತಮಾನದಿಂದ 21ನೇ ಶತಮಾನಕ್ಕೆ ನಾವಿದೀವಿ. ಅಲ್ಲಿದಿಂದ ಆ ಪರಂಪರೆ ನಡ್ಕೊಂಡ್ ಬಂದಿದ್ದೆ ಅದ. ಅಲ್ಲಿವರೆಗೆ ಆ ತಲೆಮಾರಿಂದ ಇಲ್ಲಿವರೆಗೆ ನಮ್ಮ ಕುಂಬಾರ ಮನೆತನದೊಳಗೆ ಚೌಡೇಶ್ವರಿ ಆರಾಧನೆ ನಡ್ಕೊಂಡು ಬಂದಿದ್ದದ. ಚೌಡೇಶ್ವರ ಮುಖ ಹೊತ್ತಾಡೋರು ಈ ಕುಂಬಾರ ಮನೆತನದವ್ರಿ. ಅದು ಮುಖವಾಡ ಆತರ ಭಾರ ಇರ್ತಾವು, ವಜ್ಜಿರ್ತಾವು. ಅದ್ ಹೆಂಗ್ ಅದು ರೂಪ ಪಡಿತಾ? ಮುಖವಾಡ ಹಿಂಗೆ ಇರ್ಬೇಕು ಅನ್ನೋದು ಹೆಂಗ್ ಬಂತ್ರಿ? ಅದು ಕಾಲ್ಪನಿಕ. ಈಗ ಜನರ ಬಾಯಿಯೊಳಗೆ ಏನದ, ರಾಕ್ಷಸರದ ಸಂಹಾರ ಮಾಡ್ಕೋತಿ ದೇವಿ ಹೋದಾಗ ಈಗ ರಕ್ತ ಬೀಜಾಸುರ ಅಂತ ಹೇಳಿದ್ದ. ರಕ್ತ ಬೀಜಾಸುರ ಒಂದೇ ಒಂದು ತೊಟ್ಟು ಭೂಮಿಗೆ ಬಿದ್ದರೆ ಲಕ್ಷಾನುಗಟ್ಲೆ ಲಕ್ಷದ ಉತ್ಪನ್ನ ಆಗ್ತಿದ್ರು. ಅದಕ್ಕೆ ದೇವಿ ಅಂದ್ರು ಈ ಪ್ರಕಾರ ಉತ್ಪನ್ನ ಆದ್ರಂದ್ರೆ ನಾವು ಒಬ್ಬಕಿನ ಸಂಹಾರ ಮಾಡೋದು ನನ್ನಿಂದ ಸಾಧ್ಯ ಇಲ್ಲ. ಅದಕ್ಕೆ ಆ ಪರಶಿವ ಚೈತನ್ಯ ಮೂರ್ತಿಗೆ ಹಿಂಗಾದ್ರೆ ನಾವು ಯಾರು ದೇವತೆಗಳು ಉಳಿಯಂಗಿಲ್ಲ, ಇದಕ್ಕೊಂದು ಏನಾದ್ರು ಉಪಯೋಗ ಮಾಡಿಕೊಡು ಅಂದಾಗ ವೀರಭದ್ರನ ಕೊಟ್ಟು ಕಳಿಸ್ತೇವೆ ನಾವು. ವೀರಭದ್ರ ಮತ್ತು ಚೌಡೇಶ್ವರಿ ಇಬ್ಬರು ಕೂಡಿ ಸಂಹಾರ ಮಾಡದ ಕಾಲಕ್ಕೂ ಸಹಿತ ಮೀರಿ ಹೋಗ್ತದೆ. ಭೂಮಿಗೆ ಬಿದ್ದಾಗ ಲಕ್ಷಾನುಗಟ್ಲೆ ಹೊಟ್ಟಲ್ಕತ್ರು, ಇವ್ರು ಹಂಗೆ ಹೊಡ್ಲಿಕ್ಕೆ ಹತ್ರು.
ಅವಾಗಂದ್ರು ಭೂಮಿ ಯಾಕೆ ಚೌಡೇಶ್ವರಂಗಳು ಕಾಳಿ ಅವತಾರ ತೊಟ್ಟು ಇಡೀ ರಣರಂಗನೇ ನಾಲಿಗೆ ಚಾಚಿಬಿಟ್ರು. ಒಂದೇ ಒಂದು ತೊಟ್ಟು ಸಹಿತ ಭೂಮಿಗೆ ತೆಳಗೆ ಬೀಳಬಾರದು. ಅವಾಗ ನಾಲಿಗೆ ಮ್ಯಾಗ ಘನಘೋರ ಯುದ್ಧ ವೀರಭದ್ರ ಸಂಹಾರ ಮಾಡೋದು, ಈಕೆ ಬಂದ ರಕ್ತನೆಲ್ಲ ಕುಡಿಯೋದು. ಕುಡ್ಕೋತು 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 ನಶ ಆಗಿಬಿಡ್ತದ. ರಾಕ್ಷಸನ ಸಂಹಾರ ಮುಗಿದು ಹೋಗ್ತದ. ರಕ್ತ ಬೀಜಾಸುರನಿಂದ ಅವಂದೇ ರಕ್ತ ಉತ್ಪನ್ನ ರಾಕ್ಷಸ ಉತ್ಪನ್ನ ಆಗ್ತಿದ್ರು. ಆ ರಕ್ತ ಬೀಜಾಸುರನ್ನೇ ಸಂಹಾರ ಮಾಡಿಬಿಟ್ರು. ಮುಗಿದೋಯ್ತು. ಮುಗಿದ ನಂತರ ನಾಲಿಗೆ ಮೇಲೆ ವೀರಭದ್ರ ಇದ್ದ. ವೀರಭದ್ರ ಇದ್ದಾಗ ನಾಲಿಗೆ ಒಳಗೆ ಜೋಗಲು ಶುರು ಮಾಡಿದ್ರು. ಅನೈಶವಾಗಿ ಎಷ್ಟು ರಕ್ತ ಕುಡಿದ್ರು ಕಡಿಮೆನೆ ಬಿತ್ತು, ಇವನಿಗೆ ಎಷ್ಟು ಹೊಡೆದ್ರು ಕಡಿಮೆನೆ ಬೀಳಕತ್ತು. ರಾಕ್ಷಸನ ಮುಗಿದೋದ್ರು, ಈಗ ರಕ್ತ ಕುಡಿಯೋದನ್ನ ಮುಗಿದೋಯ್ತು. ಆದ ಕಾಲಕ್ಕೂ ನಾಲಿಗೆ ಒಳಗೆ ಜೋಗಿ ವೀರಭದ್ರನ ನುಂಗುವಂತ ಸಂಭವ ಹೊತ್ತು ಅಂತ ನಾವು ಹಿರಿಯರು ಹೇಳ್ತಿದ್ವಿ. ಅದಕ್ಕೆ ಅದು ನೋಡಿದಾಗ ಇದು ಒಳಗೆ ಜೊಗ್ಗಲ್ಕತ್ತಾಗ ಪರಶು ಚೇತನ ಮೂರ್ತಿ ಇದೇನು ಇಂಥ ಅವತಾರದೊಳಗೆ ಇದು ನಾನು ನುಂಗಲ್ಕತ್ತಾನೆ, ಇಲ್ಲಿ ಚೌಡೇಶ್ವರ ಅವತಾರ ನಿಂಗೆ ತೋರಿಸ್ತೀನಿ, ಅದಕ್ಕೆ ಹೊಡೆದೊಯ್ಯ ಅಂದ. ಕಾಳಿ ಅವತಾರದೊಳಗೆ ವೀರಭದ್ರ ಅನ್ನೋದು ಅದಕ್ಕೆ ರುಂಡ ಹೊಡೆದ. ರುಂಡ್ ಹೊಡೆದಾಗ ರುಂಡ ಕಡೆಗೆ ಆಗಿ ಮುಖವಾಡ ಇಷ್ಟೇ ಇರಬೇಕು ಅಂತ ಒಂದು ನಂಬಿಕೆ. ಆ ಅವತಾರದೊಳಗೆ ಕಾಳಿ ಅವತಾರದೊಳಗ ಇದು ವೀರಭದ್ರನ ಸಹಿತ ನುಂಗ್ಬಿಡ್ತದ ಅಂದ್ರೆ ಮುಂದಿನ ವೀರಭದ್ರನಿಂದ ಜಗತ್ತಿನೊಳಗೆ ಬೀಜ ಉತ್ಪನ್ನ ಆಗ್ಬೇಕಾಗ್ಯದ, ಈ ಮಾನವ ಹುಟ್ಟಬೇಕಾಗ್ಯದ. ಅದಕ್ಕೇನು ವೀರಭದ್ರನಿಂದ ಬೀಜ ಉತ್ಪನ್ನ ಅಂತ ತಿಳ್ಕೊಂಡು ನಮ್ಮಲ್ಲಿ ಮಾಶಾಳ ಚೌಡೇಶ್ವರಿ ದೇವಸ್ಥಾನದೊಳಗ ದೇವಿ ಅವತಾರದೊಳಗೆ ಬೀಜ ಉತ್ಪನ್ನ ತಿಳ್ಕೊಂಡು ಬೀಜದ ಆಟ ಮಾಡ್ತಾರೆ ಇಲ್ಲಿ. ಮತ್ತ ಅದಕ್ಕಿಂತ ಬೀಜದಕ್ಕಿಂತ ಮುಂಚಿತ ಒಂದು ಅಗ್ಗಿ ಆಟ ಮಾಡ್ತಾರ. ದೇವಿ ಎಲ್ಲಾ ರಾಕ್ಷಸನ ಸಂಹಾರ ಮಾಡಿ ಜಯ ಗಳಿಸಿ ಯಜ್ಞ ಮಾಡಿದ ಸಂಕೇತ ಆ ಅಗ್ಗಿ. ದೇವಿ ಎಲ್ಲರೂ ದೇವತರು ಕರ್ಕೊಂಡು ಯಜ್ಞ ಮಾಡಿದ ಸಂಕೇತ ಅಗ್ಗಿ. ಆ ನಂತರ ಅಗ್ಗಿ ಬೀಜ ಆದ ನಂತರ ಶೂಲ. ಶೂಲ ಅಂದ್ರ ದೇವತರ ಕಾಲದೊಳಗ ದೇವತರಿಗೆ ಬಂದಂತ ಶೂಲ. ಶೂಲ ಪರಿಹಾರ ಮಾಡೋ ಸಲುವಾಗಿ ಆ ಶೂಲದ ಆಟ ಮಾಡ್ತಾರೆ. ದೇವತರೆಲ್ಲರೂ ಶೂಲ ಹೊತ್ತಿಗೆ ಪರಿಹಾರ ಆಯ್ತು. ಮತ್ತೆ ಕಡಿಜಾತ್ರಿ ಇವತ್ತ. ಈ ಕಡಿಜಾತ್ರಿ ಯಾಕಪ್ಪ ಅಂದ್ರ ದೇವತರೆಲ್ಲರೂ ಸೋಲು ಬಿಟ್ಟು ಎಲ್ಲರೂ ತಮ್ಮ ಸ್ಥಾನಕ್ಕೆ ಹೋಗಿ ಮುಟ್ಟಿದ್ರು ಅಂತಕ್ಕಂಥ ಕಡಿಜಾತ್ರಿ ಸಂಕೇತ. ಬೆಂಡ ಬತ್ತಾಸ ಮಳಿ ಗರಿಶಾರ ಕಡಿ ಆಟಕ್ಕ ಅಂತ ಹೇಳ್ತಾರೆ. ಬೆಂಡ ಬತ್ತಾಸ ಮಳಿ ದರ್ಶನ, ಮಳಿ ಗರಿಶಾರ, ಮಳಿ ಬರಿಶಾರ ಭಕ್ತರೆಲ್ಲರೂ ಕೂಡಿ ದೇವಿ ಜಯಘೋಷ ಆಕಾಶ ತನಕ ಮಾಡಿ ಇವತ್ತು ನಮ್ಮ ದೇವಿ ರಾಕ್ಷಸನಿಂದ ಜಯ ಗಳಿಸುದ್ರು ಅಂತ ತಿಳ್ಕೊಂಡು ಜಯಕಾರ ಹಾಕ್ತಾರಂತ ಎಲ್ಲಾ ದೇವತರು ಕೂಡಿ. ಅದಕ್ಕೆ ಬೆಂಡ ಬತ್ತಾಸ ಮಳಿ ಗರಿಸಿಬಿಟ್ರಂತ ಇವತ್ತು. ಆ ಸಂಕೇತ ಇವತ್ತ ಕಡಿ ಆಟದ್ದು ಅಂತ ಒಂದು ನನ್ನ ಕಲ್ಪನೆ. ಆಮೇಲೆ ಇನ್ನೊಂದು ಇಲ್ಲಿ ದಂಡಿ ವಿಶೇಷ ಐತ್ರಿ. ನಾನು ಬೇರೆ ಊರ್ದೆಲ್ಲ ದೇವಸ್ಥಾನ ದಂಡಿ ನೋಡಿನಿ, ಬಟ್ ಇಲ್ಲಿ ದೊಡ್ಡ ದೊಡ್ಡ ದಂಡಿಗಳು. ಏನ್ ವಿಶೇಷ ಅದು? ಅದು ಮತ್ತೇನ್ ಸಿಂಪಲ್ ಆಗಿ ಎಲ್ಲಾರ್ ಕೈಗೆ ಎಟುಗುವಂತ ದಂಡಿ. ಅಲಂಕಾರ ನೋಡಿದ್ರೆ ಬೇರೆ ತರನ ಐತಿ. ಅದ್ ಹೆಂಗ್ರಿ ಇದು ಈ ತರ ದಂಡಿ? ಆ ದಂಡಿ ಯಾಕೆ ಧರಿಸಿದಳು? ಅದು ತಲೆ ಮೇಲೆ ಅಷ್ಟು ದೊಡ್ಡದು, ಅಷ್ಟು ಶೃಂಗಾರ. ಯಾಕಂದಾಗಿ ಎಲ್ಲಾ ದೇವತರು ಯಾವಾಗ ಕಾಶಿ ಒಳಗ ರಾಜ ಇದ್ದ, ಕಾಶಿ ರಾಜ ಈ ದೇವಿ ಆರಾಧನೆ ಮಾಡ್ತಿದ್ದ. ಕಾಶಿ ರಾಜ ದೇವಿ ಆರಾಧನೆ ಮಾಡ್ತಿದ್ದ. ಆರಾಧನೆ ಮಾಡೋ ಟೈಮ್ನೊಳಗೆ ದೇವಿ ಅವನು ವರವಾಗಿ ಹೇಳಿದಳು, ಏನಪ್ಪಾ ಮತ್ತೆ ನೀ ದೇವಿ ಆರಾಧನೆ ಮಾಡ್ತೀನಿ, ನಿನಗೆ ದೇವಿ ವರದಾನ ಆಗ್ಯದ, ಮತ್ತೆ ನೀನು ರಾಜ ದರ್ಬಾರ ಇದೆಲ್ಲ ಆಶಾ ಆಕಾಂಕ್ಷೆಗಳು ಬಿಟ್ಟು ಮಾಡಿದ್ರೆ ಅದು ಯೋಗ್ಯ ಇಲ್ಲ. ಅದಕ್ಕೆ ಇವತ್ತಿಗೆ ನೀ ರಾಜ ದರ್ಬಾರ್ ಬಿಟ್ಟು ನಾನು ಸೇವೆ ಮಾಡ್ತೀನಿ ಅಂತ ಹೇಳಿ ನನಗೆ ವಚನ ಕೊಡು ಅಂದಾಗ, ಆಯ್ತವ ತಾಯಿ ನೀ ಹ್ಯಾಂಗ್ ಮಾಡ್ತಿ ಹಂಗ ನಿನ್ನ ಪ್ರಕಾರ ನಿನ್ನ ಅಜ್ಞಾನುಸಾರ ನಡಿತೀನಿ. ಇವತ್ತಿಗೆ ನಾನು ರಾಜ ದರ್ಬಾರ್ ತೊರೆದು ನಾನು ರಾಜ ದರ್ಬಾರ್ ಎಲ್ಲ ನಾನು ಇಲಾಂಜಲಿ ಇಟ್ಟು ಬರ್ತೀನಿ ಅಂದಾಗ ದೇವಿ ವರವಾಗಿ ಇವತ್ತಿನಿಂದ ಜಗತ್ತಿನೊಳಗ ನಂದು ಮೆರವಣಿಗೆ ಹೊಂಡಬೇಕು, ಒಂದು ರಥ ಮಾಡಿಸ್ಬೇಕು, ರಥದೊಳಗೆ ಒಂದು ನಾನು ಪ್ರತಿಮೆ ಮಾಡಿಸಿಟ್ಟು ರಥದೊಳಗೆ ಮೆರವಣಿಗೆ ಮಾಡಿಸ್ಬೇಕು, ಮೆರವಣಿಗೆ ಮಾಡ್ಕೋತೀನಿ, ಜಗತ್ತಿನೊಳಗೆ ಫೇರಿ ಹಾಕಬೇಕು. ಜಗತ್ತಿನೊಳಗೆ ಫೇರಿ ಹಾಕೋ ಟೈಮ್ನೊಳಗೆ ಎಲ್ಲೆಲ್ಲಿ ವಸ್ತಿ ಆಗ್ತದ ಅಲ್ಲೆಲ್ಲ ನಂದೊಂದು ಸ್ಥಾನ ಮಾಡಬೇಕು ಅಂತ ತಿಳ್ಕೊಂಡು ಕಾಶಿಯಿಂದ ಕಾಶಿ ರಾಜ ತೊರೆದು ರಾಜ್ಯದಿಂದ ಅಲ್ಲಿ ಕಾಶಿಯಿಂದ ದೇವಿ ಪ್ರಯಾಣ ಹೊಂಟಾನ. ಪ್ರಯಾಣ ಹೊಂಟಾಗ ಆ ಪ್ರಯಾಣದೊಳಗ ಹಾದಿಯೊಳಗ ವೀರಗೋತ್ರದವರಿಂದ ಕೆಲವೊಂದು ಒಡಬುಗಳು ಮಾಡ್ಕೋತು ವೀರಭದ್ರ ಅವತಾರಿಗಳು ವೀರಭದ್ರನ ವೇಷ ಧರಿಸಿಕೊಂಡು ಒಡಪು ಹೇಳ್ಕೊಂಡು ದೇವಿ ರಥದ ಮುಂದೆ ಅವ್ರ ಮೆರವಣಿಗೆ ಮಾಡ್ಕೊಂಡು ಬಂದಾಗ ಇಲ್ಲಂತ ಒಂದು ಊರೊಳಗ ಕೆಲವೊಂದು ಸಮಾಜದವರು ಮೆರವಣಿಗೆ ತೊಡೆದ್ರು. ವಿಶ್ವಕರ್ಮದವರು, ದೇವಾಂಗ ಸಮಾಜದವರು ಮೆರವಣಿಗೆ ತೊಡೆದು ವೀರಗೋತ್ರದವರಿಗೆ ಅಷ್ಟೇ ಯಾಕೆ ಇದು ಕೊಟ್ಟಿರಿ ಒಡಬುಗಳು, ನಮಗೂ ಕೂಡ ಒಡಬುಗಳು ಬೇಕು ಅಂತ ಹೇಳಿ ಮೆರವಣಿಗೆ ತೊಡೆದ್ರು. ಮೆರವಣಿಗೆ ತೊಡೆದಾಗ ಮೆರವಣಿಗೆ ತಡೆದಿರಪ್ಪ ತಡೀರಿ, ಇವತ್ತು ನಿಮ್ಮ ಇಲ್ಲೇ ಸ್ಥಾನದೊಳಗೆ ನಾ ತಂಗ್ತೀನಿ, ಇನ್ನು ಇಲ್ಲೇ ಮುಕ್ಕಾಂ ಮಾಡಿ ಇವತ್ತು ರಾತ್ರಿ 12 ಗಂಟೆಗೆ ದೇವಿಗೆ ಸಂಕಲ್ಪ ಮಾಡಿ ನಾವು ವರದ ಹೇಳ್ತೀನಿ. ಆಕೆ ಏನು ವರದಾನ ಮಾಡ್ತಾರೋ ಅದನ್ನ ನಿಮ್ಗೆ ಹೇಳ್ತೀನಿ, ಆಕೆ ದೇವಿ ನಿಮಗೆ ಕೊಡು ಅಂದ್ರೆ ಆ ವರದ ನಿಮಗೊಂದು ಒಡಬುಗಳು ಕೊಡ್ತೀನಿ ಅಂತ ರಾಜ ಹೇಳ್ದ.
ಆಯ್ತಂದ್ರೆ ಎಲ್ಲರೂ ಅಲ್ಲೇ ಮುಖ ಮಾಡಿಸೋರು, ಎಲ್ಲಾ ಜನರಿಗೆ ಪ್ರಸಾದ ಮಾಡಿಸೋರು, ಅವ್ರಿಗೆಲ್ಲ ಇರ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ರು. ಆ ಟೈಮಿನೊಳಗೆ ರಾತ್ರಿ ದೇವಿ ಹೊರವಾಗಿ ರಾಜಾಗಿ ಹೇಳಿದ್ರು, ನೋಡಪ್ಪ ಇವತ್ತು ಅವ್ರೆಲ್ಲರೂ ಹೊರಗೆ ಬೇಡ್ಲಿಕ್ಕತ್ತಾರ ಅಂದ್ರೆ ಅವ್ರಿಗೆ ಹೇಳು. ದೇವಿ ಏನ್ ಹೇಳಿದ್ರು ಅವ್ರಿಗೆ ಹೇಳು, 12x12 ಹಿಂಗ 12 ಫೂಟ ಹಿಂಗ 12 ಫೂಟ ಗೊಂಬಿಗೆ 12 ಫೂಟ ಒಂದು ಯಜ್ಞ ಕುಂಡ ತಯಾರು ಮಾಡು. ಆ ಯಜ್ಞ ಕುಂಡದೊಳಗ 11 ಕುಂಟಲ್ ಶ್ರೀಗಂಧಿನ ಕಟ್ಟಿಗೆ, ಅದ್ರೊಳಗ ಒಂದು 7 ಹೆಣ್ಣಿನ ಕುದುರೆ ಪಂಚಲೋಹದ್ದು. ಆ ಪಂಚಲೋಹದ ಕಟ್ಟಿಗೆ ಇಟ್ಟು ಅದರ ಮ್ಯಾಲ ನೀ ಅನ್ನೋದು ಅದ್ರ ಕಟ್ಟಿಗೆ ಒಟ್ಟಿ 11 ಜನ ಪುರೋಹಿತರಿಂದ ಒಡ ಬಂದು ಅಗ್ನಿಪುಟ ಮಾಡ್ಬೇಕು. ಅಗ್ನಿಪುಟ ಮಾಡಿದಾಗ ಅದು ಅಗ್ನಿ ಶ್ರೀಗಂಧನ ಕಟ್ಟಿಗೆ ಎಲ್ಲ ಉರಿ ಆಗಿ ಅದು ಭಸ್ಮಾಗಿ ಮದ ತಯಾರಾಯ್ತು. ಬೆಂಕಿ ಮದ ತಯಾರಾದ ನಂತರ ಒಳಗಿಟ್ಟಂತ ಪಂಚಲೋಹದ ಕುದುರೆ ಕೆಂಪಕ್ಕಾಯ್ತು. ಕೆಂಪಕ್ಕಾಯ್ದಾಗ ರಾಜ ಹೇಳ್ದ, ಆ ಕಾಯ್ದಿದ್ದ ಕುದುರೆ ಯಾರು ಸಾಕಿದ ಕುದುರೆಗೆ ಮೈ ಮ್ಯಾಗ ಕೈ ಇಳಿದ ಮ್ಯಾಲೆ ಹಾಕಿ ಕೂತ್ ಹೋತಾರ, ಹಂಗ ಅದ್ರ ಮ್ಯಾಲೆ ಯಾರು ಕೂತ್ ಹೋತ್ರಿ ಅವ್ರಿಗೆ ಒಡಬುಗಳು ಕೊಡ್ತೀನಿ ಅಂತ ಹೇಳ್ದ ರಾಜ. ಅವಾಗ ಎಲ್ಲಾ ಜನ ಹಿಂದಕ್ ಸರಿದ್ರು, ನಾವಲ್ಲಪ್ಪ ನೀವಲ್ಲಪ್ಪ, ಕಾಯ್ದೆ ಕುದುರೆ ಮ್ಯಾಗ ಕೂತ್ ಯಾರು ಹೋಗ್ಬೇಕು ಅಂತ ಎಲ್ಲರೂ ಸರಿ ಬಿಡೋರಿ. ಸರದಾಗ ವೀರಗೋತ್ರದಾಗ ಹುಟ್ಟಿದಂತ ಒಬ್ಬ ಜಂಗಮ, ವೀರಗೋತ್ರದ ಜಂಗಮ ಅಂದ್ರೆ ಅವನೇ ವೀರಭದ್ರ. ವೀರಗೋತ್ರದ ಜಂಗಮ ವೀರಭದ್ರ ನಾ ಬರ್ತೀನಿ ತಿಳ್ಕೊಂಡು ಮುಂದಾಗಿ ಬಂದವ. ಜಂಗಮ ವೇಷದೊಳಗೆ ಬಂದು ವೀರಭದ್ರ ಅವತಾರಿನೇ ಅವ. ಜಂಗಮ ವೇಷದೊಳಗೆ ಬಂದು ಆ ಕುದುರೆಗೆ ಸಾಕಿದ ಕುದುರೆಗೆ ಹ್ಯಾಂಗ ಮೈ ಮ್ಯಾಗ ಕೇಳೋದು ಕೊಡ್ತಾರ ನಾನು ಕುಂಡ್ರಿಸಿ ಆ ಕುದುರೆ ಮ್ಯಾಗ 12 ಹರದಾರಿ ಯಾರು ಹೋಗಿ ಬರ್ತಾರ ಅವ್ರಿಗೆ ಹೊರಗೆ ಕೊಡ್ತೀನಿ ಅಂತ ಹೇಳಿದ್ದ ರಾಜ. ಆ ಪ್ರಕಾರ ಬಂದ ರಾಜ ಮುಂದೆ ಅವ ಕಾಶಿರಾಜನ ಎದುರಿಗೆ ಬಂದು ವೀರಭದ್ರ ಅವತಾರಿ ಯಜ್ಞ ಕೊಂಡಿದ್ದ ಕುದುರೆಗೆ ಮ್ಯಾಲ ತಂದು ಅದ್ರ ಮ್ಯಾಲ ಕೂತ್ 12 ಹರದಾರಿ ಹೋಗಿ ಬಂದವ. ಅದಕ್ಕೆ ಇವತ್ತ ಕಾಶಿ ಕಟ್ಟುದು ಅಂದ್ರೆ ಕಾಶಿ ಕಟ್ಟಿದ ಕುದುರೆ ಕಟ್ಟಿದವ ಯಾರಪ್ಪ ಅಂದ್ರೆ ವೀರಭದ್ರ. ಅದಕ್ಕೆ ಈಗ ಕುದುರೆ ಅವರು ವೀರಭದ್ರ ಅವತಾರಿಗಳೇ ಕಾಶಿ ಕಟ್ಟಪ್ಪ ಹೋಗಿ ಅಂತಾರ. ಇನ್ನು ಕೆಲವೊಂದು ಪುರಂತರಿಗೆ ಕೇಳಿ ಕಾಶಿ ಕಟ್ಟೋದು ಅಂದ್ರೆ ಏನು ಅವ್ರಿಗೆ ಗೊತ್ತೇ ಇಲ್ಲ. ನಮ್ದೊಂದು ಇದ್ರ ಪ್ರಕಾರ ಕಾಶಿ ಕಟ್ಟೋದ್ರ ಅರ್ಥ ಏನಪ್ಪಾ ಅಂದ್ರೆ ಕಾಶಿ ಕಟ್ಟಿದ ಕುದುರೆಗೆ ಕಟ್ಟದವ ಯಾರಪ್ಪ ಅಂದ್ರೆ ವೀರಭದ್ರ. ಇವತ್ತು ದೇವಸ್ಥಾನದ ಯಾವುದೇ ದೇವರೊಳಗ ಜಾಗೃತ ದೇವರಪ್ಪ ಇವತ್ತು ನಾನು ಕೈ ಎತ್ತಿ ಹೇಳ್ತೀನಿ, ವೀರಭದ್ರ ಅವತಾರಿ ಸದ್ಯ ಈ ಜಗತ್ತಿನಲ್ಲಿ ಜಾಗೃತ ಆನ್. ನೋಡಿ ಅವ್ರ ಶರೀರಕ್ಕೆ ಶಸ್ತ್ರಗಳಲ್ಲಿ ಚುಚ್ತಾರ, ಅವ್ರು ಯಾವ್ದಾದ್ರು ಏನು ನೋವಿಲ್ಲ, ಹೊಟ್ಟೆಯೊಳಗೆ ಚುಚ್ತಾರ, ಹೊಂಕಳಿ ಶಸ್ತ್ರ ಹಾಕ್ತಾರ, ಜನವರಿ ಶಸ್ತ್ರ ಹಾಕ್ತಾರ. ಅದೆಲ್ಲ ಅವ್ರ ಶರೀರದ ಅವಯವಗಳಲ್ಲಿ ಒಳಗೆ ಪ್ರವೇಶ ಮಾಡಿನೇ ಬರಬಹುದಲ್ಲ. ಮತ್ತ ಅವ್ರಿಗೆ ಏನಾದ್ರು ದವಾಖಾನೆ ಗಡಿಮುಟ್ಟು ಮಾಡ್ಬೇಕು, ಏನಾದ್ರು ಮಾಡ್ಬೇಕು, ಏನೂ ಇಲ್ಲ. ಅಂದ್ರೆ ಸಾಕ್ಷಾತ್ ದೇವರ ಹಾನ ಅನ್ಬೇಕಾದ್ರೆ ವೀರಭದ್ರ ಅವತಾರ. ನನಗದೊಂದು ನಂದೊಂದು ಹೆಮ್ಮೆ. ವೀರಗೋತ್ರಗಳು ಹುಟ್ಟಿದಂತ ವೀರಭದ್ರ ಇವತ್ತು ಜಗತ್ತಿನೊಳಗೆ ಜಾಗೃತ ಹಾನ ಅಂತನ ಕೈ ಎತ್ತಿ ಹೇಳ್ತೀನಿ. ನನಗೆ ನಂದೊಂದು ಕಲ್ಪನೆ ಪ್ರಕಾರ ನಾ ಹೇಳಕತ್ತೀನಿ. ನಾನ್ ಯಾವುದೇ ಶಾಸ್ತ್ರ ಓದ್ನವಲ್ಲ, ನಮ್ಮ ಅಭಿಪ್ರಾಯದ ಪ್ರಕಾರ ಅದೊಂದು ನಂದೊಂದು ವಿಚಾರ ಮಾಡಿ ಹಿಂಗಿದಿರ್ಬೇಕು. ನಾ ಯಾವ ಗ್ರಂಥದೊಳಗೆ ಬರ್ದಿದ್ದು ಓದಿಲ್ಲ, ನಾ ಅಭ್ಯಾಸ ಮಾಡ್ದವನಲ್ಲ. ನಾ ಯಾಕೋ 10ನೇ ಶಾಲಿ ಕಲ್ತವ್ರನ್ನ, 10ನೇ ಶಾಲಿ ಕಲ್ತು ಮುಂದೆ ನಾನು ವ್ಯವಹಾರ ಉದ್ಯೋಗ ಮಾಡ್ಕೊಂಡು ನಮ್ಮ ಮನೆ ಸಂಸಾರ ನಡಿಲ್ಲ. ಅದಕ್ಕೆ ಮುಂಬೈ ಪುಣೆ ತಿರುಗಾಡಿ ಉದ್ಯೋಗ ಮಾಡಿ ನಾನು ಸಂಸಾರ ನಡೆಸಿದ ಮನುಷ್ಯ. ಒಂದೊಂದೇನೋ ಕೆಲವೊಂದು ಸಮಯದೊಳಗ ಇಲ್ಲೊಬ್ಬ ಆಂಧ್ರದ ವ್ಯಾಪಾರಿ ಮುತ್ತರತ್ನ ವ್ಯಾಪಾರ ಮಾಡ್ಕೊತ ಬಂದು ಇಲ್ಲಿ ಬೆಂಗೋಳಿ ಬಂದೊಳಗೆ ಅನುಷ್ಠಾನ ಮಾಡಿ ಅವ ಇಲ್ಲಿ ಬೆಂಗೋಳಿ ಜಾತ್ರೆ ಮಾಡ್ತೀನಿ ಅಂತ ತಿಳ್ಕೊಂಡು ನನಗೆ ಮುಂಬೈದಿಂದ ಹಿಡ್ಕೊಂಡು ತಂದು ಇಲ್ಲಿ ಜಾತ್ರೆ ಮಾಡಿ ನನಗೆ ಈ ದೇವ್ರ ಸೇವೆ ಒಳಗೆ ತೊಡಕಿಸ್ದ. ಅಲ್ಲಿವರೆಗೆ ನಾವು ಒಬ್ಬ ಸಂಚಾರಿ, ಒಬ್ಬ ವ್ಯಾಪಾರಿ, ಮನಿ ಸಂಸಾರ ನಡೆದಾಗ ಉದ್ಯೋಗ ಮಾಡ್ಕೊಂಡು ತಿನ್ಬೇಕಂತ ಹವ್ಯಾಸಕ್ಕಾಗಿ ಹೋದವನಿಗೆ ತಂದು ಈಗ ಆ ತಾಯಿ ಸೇವೆ ಮಾಡ್ಲಿಕ್ಕೆ ಹಚ್ಚಾರ. ಇವತ್ತು ಆ ತಾಯಿ ಏನೋ ಆಕೆ ವರದಾನ ಮಾಡ್ಯಾಳ. ಆಕೆ ವರದಾನ ಪ್ರಕಾರ ತಾಯಿ ಪೂಜಾ, ಭಕ್ತರುಗಳಿಗೆ ಭಕ್ತರು ಮನೆ ಕರ್ಕೊಂಡು ಹೋಗ್ತಾರ. ಇವತ್ತು ಶುದ್ಧ ಪೂಜಾರಿ ದರ್ಶನ ಮಾಡಿದವ್ರು ನಮ್ಗೆಲ್ಲ ಸಿಗ್ತದಪ್ಪ ಅನ್ನೋಂಥ ಜನರಲ್ಲಿ ಹವ್ಯಾಸ ಮೂಡ್ಯದ. ಆಕೆ ಆ ಶಕ್ತಿ ನೀಡಿದ ವರದಾನೇ ಇದು. ಅದಕ್ಕೆ ಈ ಪ್ರಕಾರ ನನಗಾರ ಗೊತ್ತಿದ್ದ ವಿಷಯ ಎಷ್ಟದ. ಇನ್ನೂ ಹೆಚ್ಚಿನ ವಿಚಾರ ನನಗಂತೂ ಇದ್ರ ಬಗ್ಗೆ. ತುಂಬಾ ಧನ್ಯವಾದಗಳು. ತಮಗ್ ಗೊತ್ತಿರೋ ವಿಚಾರನ ನಮಗ್ ತಿಳಿಸಿದ್ರಿ. ಯಾಕಂದ್ರೆ ಇದು ನಮ್ ತಲೆಮಾರಿಗೆ ಮುಗಿಬಾರ್ದು, ಇನ್ನ ಹಂಗ ಮುಂದ್ ಜನರೇಷನ್ಗೂ ಹೋಗ್ಬೇಕು. ವಿಷಯ ಏನ್ ಕತಿ ಅಂತ ಗೊತ್ತಿರೋದಿಲ್ಲ, ಅದೆಲ್ಲ ತಿಳ್ಕೊಳಕ್ಕೆ ನೀವ್ ಹೇಳಿದ್ರಿ. ಒಳ್ಳೆ ಮಾಹಿತಿ ಕೊಟ್ರಿ. ನನಗೆ ನಮ್ ತಂದೆಯವರು ಕೂಡ ಹಂಗೆ ಯಾವತ್ತು ನಾವು ವಾಗ್ವಾದ ಮಾಡ್ಕೋತಿರ್ತಿದ್ರಿ. ನಮ್ ತಂದೆಯವ್ರು ಹೇಳಿದ ಮಾತುಗಳು ಇವೆಲ್ಲ ಇವತ್ತು ನಿಮ್ ಮೊದಲ ಬೀಚ್ ನಮ್ ತಂದೆಯವ್ರು ಇವತ್ತ ನಮಗ್ ಅಗಲಾರ ಅವ್ರು ಹೇಳಿದ ಮಾತು ಹೇಳಿದ್ವಿ. ತುಂಬಾ ಧನ್ಯವಾದಗಳು.